ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಕರ ಸಂಕ್ರಾಂತಿ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತೇ ನಾನು ಆಯಿ ಉತ್ತರಕೊಪ್ಪದ ಮಾಸ್ತಿ ಮನೆಗೆ ಹೋಗ್ತಾ ಇದ್ದೀವಿ. ಅದು ಈರ್ ಮಾಸ್ತಿ ಅಂತ. ಅಕ್ಕ ಮತ್ತು ಬಾವ ಅಪ್ಪನೂ ಕೂಡ ಬರ್ತಾ ಇದ್ದಾರೆ. ಇದು ನೋಡಿ, ಮುರುಡೇಶ್ವರದಲ್ಲಿ ಇಳಿದು ನಂತರ ಹೋಗಬೇಕು. ಅಲ್ಲಿ ಅಕ್ಕ ಮತ್ತು ಬಾವ ಬಂದು ನಿಂತ್ಕೊಳ್ತೆ ಅಂತ ಹೇಳಿದ್ರಲ್ವ, ಅದಕ್ಕೆ ನಾವಿಲ್ಲೇ ನಿಂತ್ಕೊಂಡಿದ್ವಿ. ಅಪ್ಪ ನೋಡಿ ನಿದ್ರೆ ಹಣ್ಣಿಂದ ಮಾತ್ರ ಎದ್ದ. ಈಗ ಮುರುಡೇಶ್ವರದಿಂದ ಆಟೋ ಮಾಡಿಕೊಂಡು ಈ ದೇವಸ್ಥಾನಕ್ಕೆ ಬಂದ್ವಿ, ಉತ್ತರಕೊಪ್ಪಕ್ಕೆ. ನಾವು ಸಂಕ್ರಾಂತಿ ದಿನ ಪ್ರತಿ ವರ್ಷ ಇಲ್ಲಿ ಬಂದು ಪೂಜೆಯನ್ನು ಮಾಡಿಸ್ಕೊಂಡು ಹೋಗ್ತೀವಿ. ಈ ಉತ್ತರಕೊಪ್ಪ ಗ್ರಾಮದಲ್ಲಿ ನೆಲೆಸಿರುವ ಈ ಈರ್ ಮಾಸ್ತಿ ದೇವರು ಕೇವಲ ದೇವತೆಯಲ್ಲ, ಊರಿನ ಜೀವಾಳ ಮತ್ತು ರಕ್ಷಕ ಎಂದು ಅಲ್ಲಿಯ ಹಿರಿಯರೊಬ್ಬರೇ ಹೇಳಿದರು. ಇದು ತಲೆಮಾರಿನಿಂದ ತಲೆಮಾರಿಗೆ ಹರಿದು ಬಂದಂಥ ಪದ್ಧತಿಯಾಗಿದೆಯಂತೆ. ಅಂದರೆ ಈ ಸಂಕ್ರಾಂತಿ ದಿನ ಪೂಜೆ ಕೊಡೋದು. ತುಂಬ ಜನ ಬರ್ತಾರೆ. ಅಲ್ಲಿ ನಿಂತಂಥ ಗಾಡಿ ನೋಡಿದ್ರೆ ಗೊತ್ತಾಗ್ತದಲ್ವ. 2 ದಿನ ಪೂಜೆ ಇರ್ತದಂತೆ. ಅಂದರೆ 14ಕ್ಕೆ 15ಕ್ಕೆ. ನಾವು ಹೋದದ್ದು 15ಕ್ಕಾಗಿತ್ತು. ಈ ಉತ್ತರಕೊಪ್ಪದಲ್ಲಿ ಹಳೆ ಕಾಲದಲ್ಲಿ ಸುತ್ತಮುತ್ತ ಕಾಡು, ಹೊಳೆ, ಗದ್ದೆಗಳೇ ಹೆಚ್ಚಾಗಿ ಕಂಡುಬರ್ತಿತ್ತಂತೆ. ಕಳ್ಳರು ಮತ್ತು ಕಾಡು ಪ್ರಾಣಿಗಳ ಭೀತಿ ಇಲ್ಲಿ ಜನರಲ್ಲಿ ಸಾಮಾನ್ಯವಾಗಿ ಕಂಡುಬರ್ತಿತ್ತಂತೆ. ಅಂತಹ ಸಂದರ್ಭದಲ್ಲಿ ಊರಿನ ಗಡಿಯಲ್ಲಿ ವಾಸಿಸುವ ರಕ್ಷಕ ಶಕ್ತಿ ಅವರಿಗೆ ಆಶ್ರಯವಾಯಿತಂತೆ. ರಾತ್ರಿ ಹೊತ್ತು ಊರಿನ ಗಡಿಯ ಸುತ್ತ ತಿರುಗಿ ಕಳ್ಳರನ್ನು ಊರಿನೊಳಗೆ ಬರದಂತೆ ತಡೆದು ದುಷ್ಟ ಶಕ್ತಿಗಳನ್ನ ದೂರವಿಟ್ಟು ನಿರಪರಾಧ ಜನರನ್ನ ಕಾಪಾಡುತ್ತಾನೆಂಬ ನಂಬಿಕೆ ಈ ಈರ್ ಮಾಸ್ತಿ ದೇವರ ಮೇಲೆ ಇದೆಯಂತೆ. ಜನರಿಗೆ ನೇರವಾಗಿ ಕಾಣಿಸದೇ ಇದ್ದರೂ ಅಪಾಯಗಳು ತಪ್ಪಿದಾಗಲೆಲ್ಲ ಇದು ಈರ್ ಮಾಸ್ತಿಯ ಕೃಪೆ ಅಂತ ಅಲ್ಲಿ ಜನರು ನಂಬ್ತಾರೆ ಅಂತ ಅಲ್ಲಿ ಬಂದಂಥ ಒಬ್ಬರು ಹೇಳಿದರು. ಮತ್ತು ಇದು ಬೆಳೆ, ನೀರು ಮತ್ತು ಜೀವನದ ರಕ್ಷಕನೂ ಕೂಡ ಆಗಿದೆಯಂತೆ. ಕೃಷಿಕರು ಈ ದೇವರನ್ನು ಬಹಳ ನಂಬಿಕೆ ಇಟ್ಟು ಪೂಜೆ ಮಾಡ್ತಾರೆ. ಒಂದು ಕಾಲದಲ್ಲಿ ಭಾರೀ ಬರಗಾಲ ಬಂದಾಗ, ಗದ್ದೆಗಳು ಒಣಗಿದಾಗ ಜನರು ಈ ಈರ್ ಮಾಸ್ತಿ ದೇವರಿಗೆ ಶರಣಾಗಿದ್ರಂತೆ. ನಂತರ ಒಣಗಿದ್ದ ಹೊಳೆಗಳೆಲ್ಲ ನೀರು ತುಂಬಿ ಹರಿಯತೊಡಗಿತಂತೆ. ಬೆಳೆ ಸಮೃದ್ಧಿಯಾಗಿ ಬೆಳೆದು ಹಸು ಕುರಿಗಳಿಗೆ ರೋಗ ಕಡಿಮೆಯಾಗಿ ಎಲ್ಲರೂ ನೆಮ್ಮದಿಯಾಗಿ ಇದ್ದ ಮೇಲೆ ಆ ದಿನದಿಂದ ಈ ಈರ್ ಮಾಸ್ತಿ ದೇವರನ್ನು ಬೆಳೆ ಮತ್ತು ನೀರಿನ ರಕ್ಷಕ ಎಂದು ಭಕ್ತಿಯಿಂದ ಕರೆಯಲಾಯಿತಂತೆ. ಇಲ್ಲಿ ಸಂಕ್ರಾಂತಿ ದಿನ ವಿಶೇಷ ಪೂಜೆ ನಡೀತದೆ. ಮಕರ ಸಂಕ್ರಾಂತಿ ದಿನ ಈರ್ ಮಾಸ್ತಿ ದೇವರಿಗೆ ಅತ್ಯಂತ ಪ್ರಿಯವಾದ ದಿನವಾಗಿದೆ. ಊರಿನವರು ತಪ್ಪದೇ ದೇವರ ಕಟ್ಟೆಗೆ ಹೋಗುತ್ತಾರೆ ಮತ್ತು ಎಳ್ಳು, ಬೆಲ್ಲ, ಅನ್ನ, ಕೊಬ್ಬರಿ ಅರ್ಪಿಸ್ತಾರೆ. ಊರು, ಮನೆ, ಬೆಳೆ, ಪಶು ಸಮೃದ್ಧಿಗಾಗಿ ಪ್ರಾರ್ಥಿಸ್ತಾರೆ. ಸಂಕ್ರಾಂತಿಯಲ್ಲಿ ಪೂಜೆ ಮಾಡಿದರೆ ಮನೆಗೆ ದೋಷ ಬೀಳದು ಮತ್ತು ಚೆನ್ನಾಗಿ ಬೆಳೆ ಬರ್ತದೆ, ಊರಿಗೆ ಶಾಂತಿ, ನೆಮ್ಮದಿ ಸಿಗ್ತದೆ ಎಂದು ಅಲ್ಲಿ ಜನ ನಂಬಿರ್ತಾರೆ. ಇಲ್ಲಿ ಹಿರಿಯರ ಅನುಭವದ ಪ್ರಕಾರ ಅನಾರೋಗ್ಯದಿಂದ ಬಳಲಿದವರು ಕೂಡ ದೇವರಿಗೆ ಬಂದು ಹರಕೆಯನ್ನು ತೀರಿಸಿದ ಮೇಲೆ ಚೇತರಿಸಿಕೊಳ್ತಾರೆ. ಕಳೆದು ಹೋದ ಪ್ರಾಣಿಗಳು ಅಂದರೆ ದನಗಳು ಕಳೆದು ಹೋದರೆ ಅದು ಮರಳಿ ಸಿಗ್ತವೆ ಇಲ್ಲಿ ಹರಕೆ ಹೊತ್ತ ಮೇಲೆ. ಮನೆಯಲ್ಲಿ ಜಗಳ ಏನಾದರೂ ಆದರೆ ಇಲ್ಲಿ ಏನಾದರೂ ಅಂದರೆ ಪೂಜೆ ಹೇಳ್ಕೊಂಡ್ರೆ ಅದು ಕೂಡ ಕಡಿಮೆ ಆಗ್ತದೆ. ಒಟ್ಟಿನಲ್ಲಿ ಹೇಳಬೇಕು ಅಂದರೆ ನಮ್ಮದವ್ರನ್ನು ಕೈ ಬಿಡೋದಿಲ್ಲ ಈ ದೇವರು. ನಾವು ಹೋಗುವಾಗ ಮಾಡ್ಕೊಳೋದಂಥ ಆಟೋನೇ ಅಲ್ಲೇ ಎತ್ಕೊಂಡಿದ್ರು ಅವರು. ಬರುವಾಗಲೂ ಅದೇ ಆಟೋವನ್ನು ಮಾಡಿಕೊಂಡು ಮುರುಡೇಶ್ವರ ತನಕ ಬಂದ್ವಿ. ತುಂಬ ಚೆನ್ನಾಗಿತ್ತು ದೇವಸ್ಥಾನದ ದರ್ಶನ. ಸುತ್ತಲೂ ಮುತ್ತಲು ನೋಡಿ ಎಷ್ಟು ಚೆನ್ನಾಗಿದೆ ವಾತಾವರಣ ಅಲ್ವಾ. ಮತ್ತು ಒಂದು ಐಸ್ ಕ್ರೀಮ್ ಜಾಗ ಸಿಕ್ಕಿದೆ. ಇಲ್ಲಿ ರೋಡೇ ಚೆನ್ನಾಗಿಲ್ಲ, ಕಲ್ಲೆಲ್ಲ ಎದ್ದೆದ್ದು ಹೋಗೋದು. ಅಂದರೆ ಡೈಲಿ ಬಸ್ ತಿರುಗೋದಿಲ್ಲಂತೆ. ಅಲ್ಲಿ ಇದಕ್ಕಿಂತ ಆ ದೇವಸ್ಥಾನಕ್ಕಿಂತ ಸ್ವಲ್ಪ ಹಿಂದಿನೇ ನಿಲ್ಲಿಸಿ ಹಾಗೆ ಬಂದುಬಿಡ್ತದಂತೆ. ಹಾಗಾಗಿ ರೋಡ್ ಅಷ್ಟೊಂದು ಚೆನ್ನಾಗಿಲ್ಲ. ನಾವು ಆಟೋದ ಮೇಲೆ ಹೋಗಿದ್ರಲ್ವ, ಫುಲ್ ಜಂಪ್ ಆಗ್ತಿತ್ತು, ಫುಲ್ಲು ಸೊಂಟ ನೋವು ಬಂದಂಗೆ ಆಗಿತ್ತು. ಮತ್ತು ಇಲ್ಲಿ ಸಂಜೆ ಯಕ್ಷಗಾನ ಇದೆಯಂತೆ. ಅದು ನಾವು ಬರುವಾಗಲೇ ಆ ಗಾಡಿನೂ ಪಾಸ್ ಆಯಿತು ಸಾಲಿಗ್ರಾಮ ಮೇಳದವರಿಂದ. ಒಟ್ಟಿನಲ್ಲಿ
ದೇವ್ರ ದರ್ಶನ ಮಾಡಿಕೊಂಡು ಮನೆಗೆ ಬಂದು ಮುಟ್ಲಿಕ್ಕೆ 4 ಗಂಟೆ ಆಯಿತು.